ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಕಾಲ್ಪನಿಕ ವೇತನ ತಪ್ಪಿಸಿದ ಎಂಎಲ್ಸಿಗಳಿಂದಾದ ವಂಚನೆ ವಿರುದ್ಧ ಹೋರಾಟ. ಶಿಕ್ಷಕರ ಹಿತವೇ ನನ್ನ ಧ್ಯೇಯ. ಪ್ರಣಾಳಿಕೆ ಬಿಡುಗೊಳಿಸಿದ ಲೋಕೇಶ್ ತಾಳಿಕಟ್ಟೆ. ವಾರ್ತೆಗಳ ವಿವರ. ಶಿಕ್ಷಕರನ್ನು ನಂಬಿಸಿ ಅಧಿಕಾರ ಪಡೆದ ಹಾಲಿ ಎಂಎಲ್ಸಿಗಳಾದ ವಿಷ ವರ್ತುಲದಿಂದಾಗಿಯೇ ಸರ್ಕಾರಿ ಶಾಲಾ ಶಿಕ್ಷಕರ ವೇತನ ತಾರತಮ್ಯದ ಸಮಸ್ಯೆ ಹಾಗೂ ಅನುದಾನಿತ ಶಾಲಾ ಶಿಕ್ಷಕರ ಕಾಲ್ಪನಿಕ ವೇತನ ಸಮಸ್ಯೆ ನಿವಾರಣೆ ಸಾಧ್ಯವಾಗಿಲ್ಲ. ಆದ್ದರಿಂದ ರೂಪ್ಸಾ ಸಂಘಟನೆಯು ಶಿಕ್ಷಕರ ಸಮಸ್ಯೆಗಳ ನಿವಾರಣೆಗೆ ನಾನು ಸ್ಪರ್ಧಿಸಿರುವುದಾಗಿ ಎಂದು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಆಕಾಂಕ್ಷಿ ವೆಂಕಟೇಶ್ ತಾಳಿಕಟ್ಟೆ ಟೀಕಿಸಿದರು. ನಗರದ ಪತ್ರಕರ್ತರ ಭವನದಲ್ಲಿ ಚುನಾವಣೆ ಪ್ರಣಾಳಿಕೆ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಕಾಲ್ಪನಿಕ ವೇತನ ನೀಡಲು ಸುಪ್ರೀಂ ಕೋರ್ಟ್ ಆದೇಶ ನೀಡಿದ್ದರೂ ಅದು ಕಾರ್ಯಗತವಾಗಿಲ್ಲ. ನ್ಯಾಯಾಂಗ ನಿಂದನೆ ಪ್ರಕರಣ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ವಿರುದ್ಧ ಪ್ರಕರಣ ಬಂದಾಗ ಅನುದಾನಿತ ಶಿಕ್ಷಕರ ಸಂಘದ ಅಧ್ಯಕ್ಷರೆಂದು ಹೇಳಿಕೊಂಡು ತಮ್ಮದೇ ಲೆಟರ್ ಹೆಡ್ನಲ್ಲಿ ಕಾಲ್ಪನಿಕ ವೇತನ ತಮಗೆ ಬೇಡ ಎಂದು ನ್ಯಾಯಾಲಯಕ್ಕೆ ಪತ್ರವನ್ನು ಹಾಲಿ ಎಂಎಲ್ಸಿಗಳು ನೀಡಿದ್ದರು ಎಂದು ಆರೋಪಿಸಿದರು. ಅನುದಾನಿತ ಶಿಕ್ಷಕರು ಎಂಎಲ್ಸಿಗಳ ಬೇಜವಾಬ್ದಾರಿಯಿಂದ 17 ವರ್ಷ ವೇತನವಿಲ್ಲದೆ ಕೆಲಸ ಮಾಡಿದಂತಾಗಿದೆ. ಶಾಲೆಗಳು ಅನುದಾನಕ್ಕೆ ಒಳಪಟ್ಟುವಷ್ಟರೊಳಗೆ ಅವರಿಗೆ ವಯಸ್ಸಾಗಿದ್ದು, ಕೆಲವು ಶಿಕ್ಷಕರಿಗೆ ಪಿಂಚಣಿ ಪಡೆಯಲು 1-2 ವರ್ಷ ಸರ್ವಿಸ್ ಸಿಕ್ಕಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ ಅವರು, ಎಂಎಲ್ಸಿಗಳು ನೀಡಿದ ಒಂದು ಪತ್ರದಿಂದಾಗಿ 40,000 ಅನುದಾನಿತ ಶಾಲಾ ಶಿಕ್ಷಕರು ಕೋಟ್ಯಾಂತರ ರು ವೇತನದಿಂದ ವಂಚಿತರಾದರು ಎಂದರು. ಖಾಸಗಿ ಶಾಲೆಗಳ ಶಿಕ್ಷಕರಿಗೂ ವಂಚನೆ. ಪಕ್ಕದ ಆಂಧ್ರ, ತಮಿಳುನಾಡು, ಕೇರಳದಲ್ಲಿ ಅನುದಾನ ರಹಿತ ಶಾಲಾ ಶಿಕ್ಷಕರಿಗೆ ಆರ್ಟಿಕಲ್ 32 ಅಡಿ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಲಾಗುತ್ತಿದೆ. ಆದರೆ ಕರ್ನಾಟಕದಲ್ಲಿ ಸುಮಾರು 4 ಲಕ್ಷದಲ್ಲಿರುವ ಶಿಕ್ಷಕರನ್ನು ಜೀತದಾಳುಗಳಂತೆ ದುಡಿಸಿಕೊಳ್ಳುತ್ತಿದ್ದಾರೆ. ಇವರಿಗೆ ನ್ಯಾಯ ಒದಗಿಸುವ ಆಲೋಚನೆಯೇ ಎಂಎಲ್ಸಿಗಳಿಗೆ ಬರಲಿಲ್ಲ ಎಂದ ಅವರು, ಈ ಶಿಕ್ಷಕರನ್ನು ಜೀತಮುಕ್ತಗೊಳಿಸುವ ಉದ್ದೇಶದಿಂದಲೇ ರೂಪ್ಸಾ ಖಾಸಗಿ ಶಾಲೆಗಳ ಸಂಘಟನೆ ತಲೆ ಎತ್ತಿದೆ ಎಂದರು. ಕಳೆದ 8 ತಿಂಗಳಿಂದ ಅತಿಥಿ ಉಪನ್ಯಾಸಕರಿಗೆ ಸಂಬಳ ನೀಡುತ್ತಿಲ್ಲ. ಜೈಲಿನಲ್ಲಿ ಕೈದಿಗಳಿಗೆ ತಿಂಗಳಿಗೆ 18,000 ಸಂಬಳ ಇರುತ್ತದೆ. ಆದರೆ ಪಾಠ ಹೇಳುವ ಉಪನ್ಯಾಸಕರಿಗೆ 10,000ಕ್ಕೆ ಕೆಲಸ ಮಾಡಬೇಕಾಗಿದೆ ಎಂದು ಕಿಡಿಕಾರಿದರು. ನನ್ನ ಸ್ಪರ್ಧೆ ರಾಜಕಾರಣಕ್ಕಲ್ಲ, ನಮ್ಮದು ಶಿಕ್ಷಕರ ಪಕ್ಷ ಎಂದ ಅವರು, ನನ್ನನ್ನು ಗೆಲ್ಲಿಸಿದರೆ OPS ರದ್ದು, ಪಿಂಚಣಿ ಜಾರಿ, ಕಾಲ್ಪನಿಕ ವೇತನ ಕೊಡಿಸುವುದು, ಬಡ್ತಿ ಪಡೆದ ಶಿಕ್ಷಕರಿಗೆ ಟೈಮ್ ಬಾಂಡ್ ಕೊಡಿಸುವುದು, ವೇತನ ತಾರತಮ್ಯ ನಿವಾರಣೆ, ಅನುದಾನ ರಹಿತ ಶಾಲಾ ಶಿಕ್ಷಕರಿಗೆ ಸೇವಾ ಭದ್ರತೆ ಒದಗಿಸುವುದು ನನ್ನ ಪ್ರಣಾಳಿಕೆಯ ಮುಖ್ಯ ಅಂಶಗಳಾಗಿವೆ ಎಂದರು. 1928ರ ನಂತರದ ಕನ್ನಡ ಮತ್ತು ಇತರೆ ಭಾಷೆಗಳ ಶಾಲೆಗಳಿಗೆ ಅನುದಾನ ನೀಡುವುದು, ಅನುದಾನ ರಹಿತ ಶಾಲಾ ಶಿಕ್ಷಕರಿಗೆ ನಗದು, ದೈಹಿಕ ಆರೋಗ್ಯ ವಿಮೆ ಜಾರಿ, ಶಾಲೆಗಳ ಮಾನ್ಯತೆ ನವೀಕರಣದಲ್ಲಿರುವ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವುದು, ಅತಿಥಿ ಶಿಕ್ಷಕರ ಕಾಯಂ, ಅನುದಾನಿತ ಶಾಲೆಗಳ 2015ರ ನಂತರದ ಹಾಲಿ ಹುದ್ದೆ ಭರ್ತಿ, ವೇತನ ಸಕಾಲಕ್ಕೆ ಬಡವಾಟೆ ಮತ್ತು ITI, ಡಿಪ್ಲೊಮಾ, GS ಮತ್ತಿತರ ಕಾಲೇಜುಗಳ ಶಿಕ್ಷಕರ ಸಮಸ್ಯೆ ನಿವಾರಣೆ ನನ್ನ ಗುರಿಯಾಗಿದೆ ಎಂದು ತಿಳಿಸಿದರು. ರೂಪ್ಸಾ ರಾಜ್ಯ ಉಪಾಧ್ಯಕ್ಷ ಹಾಗೂ ಜಿಲ್ಲಾಧ್ಯಕ್ಷ S. ಮುನಿಯಪ್ಪ, ಜಿಲ್ಲಾ ಪದಾಧಿಕಾರಿಗಳಾದ ನೂರ್ ಜಹಾಂ, ಮಾಲೂರು ಪ್ರತಿನಿಧಿ ರವಿಕುಮಾರ್, ಶಿಕ್ಷಕರ ಸಮಸ್ಯೆ ನಿವಾರಣೆ 18 ವರ್ಷ ಶಿಕ್ಷಕರಾಗಿ ದುಡಿದಿರುವ ಲೋಕೇಶ್ ತಾಳಿಕಟ್ಟೆ ಅವರಿಗೆ ತಾವು ಬೆಂಬಲ ನೀಡಲು ನಿರ್ಧರಿಸಿದ್ದೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ರೂಪಾ ಸಂಘಟನೆಯ ಪ್ರಭಾಕರ್, ಬಂಗಾರಪೇಟೆ ಸರಸ್ವತಿ, ಮಾಲೂರು ತಾಲೂಕು ಅಧ್ಯಕ್ಷ ಅಜಿತ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಪರ್ವೀಜ್ ಅಹಮದ್. ಹೈಸ್ಕೂಲಿಂದ ಕಾಲೇಜಿಗೆ ಕಳಿಸ್ತಾರೆ, ಪ್ರಿನ್ಸಿಪಲ್ ಮಾಡ್ತಾರೆ, ಅವರಿಗೆ ಪ್ರಮೋಷನ್ ಕೊಡ್ತಾರೆ. ಬಿಕಾಸ್ ಆಫ್ ದೇ ಹ್ಯಾವ್ ಎ ಕ್ವಾಲಿಫಿಕೇಶನ್, ಅದಕ್ಕೆ ಮಾಡ್ತಾರೆ. ಸೊ ಪ್ರಮೋಷನ್ ಮಾಡಿದ್ರು ಅಂದ್ರೆ ಅವ್ರಿಗೆ ಕೊಡಬೇಕಾದಂತಹ ಟೈಮ್ ಬಾಂಡ್ ಇವತ್ತುವರೆಗೂ ಕೊಟ್ಟಿಲ್ಲ. ಅದೊಂದು ಸಣ್ಣ ಕೆಲಸ, ಅದು ಬಹಳ ಚಿಕ್ಕ ಕೆಲಸ. ಅಂತ ಚಿಕ್ಕ ಕೆಲಸನೂ ಸಹಿತ ಈ ನಿಷ್ಪ್ರಯೋಜಕ ಎಂಎಲ್ಸಿಗಳು ಮಾಡ್ಸಕ್ಕಾಗಿಲ್ಲ ಇವತ್ತಿಂದಲ್ಲ, 20 ವರ್ಷದಿಂದ ಈ ಸಮಸ್ಯೆ ಕಾಡ್ತಾ ಇದೆ. 18 ವರ್ಷ ಗೆದ್ದಿದ್ದಾರೆ ಇವರು. ಅವ್ರು ಓಟ್ ಹಾಕಿರೋ ಒಂದು ಸಣ್ಣ ಸಮಸ್ಯೆಯನ್ನು ಕೂಡ ಇವ್ರ ಕೈಯಲ್ಲಿ ಬಗೆಹರಿಸಕ್ಕಾಗಿಲ್ಲ. ಇದನ್ನು ನಾನು ಬಗೆಹರಿಸ್ತೀನಿ ಅಂತೇಳಿ ಈ ಮೂಲಕ ಭರವಸೆಯನ್ನು ನೀಡ್ತಾ ಇದ್ದೀನಿ. ಅದೇ ರೀತಿ ಆ ಶಿಕ್ಷಕರಿಗೆ ವೇತನ ತಾರತಮ್ಯ ಇದೆ. ವೇತನ ತಾರತಮ್ಯವನ್ನು ಬಹಳ ಸ್ಪಷ್ಟವಾಗಿ ಸೆಷನ್ ನಲ್ಲಿ ಅವ್ರು ಮಂಡಿಸಬೇಕಾಗಿದೆ. ಪಕ್ಕದಲ್ಲಿರೋ KV ಸ್ಕೂಲಲ್ಲಿ ಕೆಲಸ ಮಾಡೋರಿಗೆ ಇವ್ರಿಗಿಂತ 60% ಸಂಬಳ ಜಾಸ್ತಿ ತಗೋತಾರೆ.
ಅದೇ ಹುದ್ದೆಯಲ್ಲಿರುವಂತಹ ಶಿಕ್ಷಕರು ಸ್ಟೇಟ್ ಸಿಲೆಬಸ್ ಅಲ್ಲಿ ಕೆಲಸ ಮಾಡ್ತಿದ್ರು. ಗೌರ್ಮೆಂಟ್ 60% ಸ್ಯಾಲರಿ ಕಡಿಮೆ ತಗೊಳ್ತಾರೆ. ಹಂಗಾದ್ರೆ ಇವ್ರನ್ನ ಆಯ್ಕೆ ಮಾಡಿದ್ದೆ ಇದಕ್ಕೆ? ಇವ್ರು ಯಾವ ರೀತಿಯ ನಾಯಕರು ಇವರು? ಇದನ್ನ ನಾವು ಪ್ರಶ್ನೆ ಮಾಡ್ಬೇಕಲ್ವಾ? ಸೊ ಇದು ಏನು ಸರ್ಕಾರದಿಂದ ಪ್ರಯೋಜನ ಪಡೆದಿದ್ದಂತಹ ಎಲ್ಲ ಶಿಕ್ಷಕರಿಗೆ ಮಾಡಿದಂತಹ ಮಹಾದ್ರೋಹ ಅದು ನಾರಾಯಣ ಸ್ವಾಮಿ ಅವರಿಂದ ಆಗಿರುವಂತದ್ದು. ಸೊ ಹಾಗಾಗಿ ಈ ಸಮಯವಲ್ಲ ನಾವು. ಸೊ ನಮ್ಮ ಪಕ್ಷ ಶಿಕ್ಷಕರ ಪಕ್ಷ. ನಮ್ಗೇನು ಗುರಿಗಳಿದೋ, ಕಾರ್ಯಸೂಚಿಗಳಿದೋ ಅವು ಶಿಕ್ಷಕರ ಸಮಸ್ಯೆಗಳು. ಸೊ ಶಿಕ್ಷಕರು ಮತ್ತೆ ಶಿಕ್ಷಣ ಸಂಸ್ಥೆಗಳ ಉಳಿವಿಗೋಸ್ಕರ ನಾವು ಕಂಟೆಸ್ಟ್ ಮಾಡ್ತಾ ಇದೀವಿ ವಿನಃ ಯಾವುದೇ ವ್ಯಕ್ತಿಯ ಅಥವಾ ಯಾವುದೇ ರಾಜಕೀಯ ಪಕ್ಷದ ಓಲೈಕೆಗೆ ಅಲ್ಲ ಅಂತ ನಿಮಗೆ ಸೊ ನೀವು ಶಿಕ್ಷಕರನ್ನು ಆಯ್ಕೆ ಮಾಡಿದರೆ, ಉತ್ತರ ಕರ್ನಾಟಕ ರಾಜ್ಯಾಧ್ಯಕ್ಷ ಲೋಕೇಶ್ ಅವರನ್ನು ಆಯ್ಕೆ ಮಾಡಿದರೆ, ನಿಮ್ಮಲ್ಲಿರುವಂಥ ಸಮಸ್ಯೆಗಳಿದಾವಲ್ಲ, ಇವರೇನು ಸೃಷ್ಟಿ ಮಾಡಿದ್ರಲ್ಲ ಆ ಸಮಸ್ಯೆಗಳು ಅಷ್ಟನ್ನು ನಿವಾರಿಸಬೇಕು ಅಂತಲೇ ಹೊರಟಿರುವಂಥ. ಇದರಲ್ಲಿ ಪ್ರಮುಖವಾಗಿ ಅನುದಾನ ರಹಿತ ಶಾಲಾ ಶಿಕ್ಷಕರು ಕಳೆದ 50-60 ವರ್ಷದಿಂದ ಅತ್ಯಂತ ಕಡಿಮೆ ಸಂಬಳದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಸೊ ಅವರ ಸಮಸ್ಯೆಯನ್ನು ಮೇಜರಾಗಿ ನಾವು ಒಂದು ಹೋರಾಟ ಅಂತೇಳಿ ತಗೋಬೇಕು ಅಂತ ಒಂದು ನಿರ್ಧಾರ ಮಾಡಿದ್ದೀವಿ. ಅವರಿಗೆ ಸಮಾನ ವೇತನಕ್ಕೆ ಸಮಾನ ಸಂಬಳವನ್ನು ಕೊಡಿಸಬೇಕು ಅಂತ ಆರ್ಟಿಕಲ್ 34B ಇಂಪ್ಲಿಮೆಂಟೇಷನ್ ಆಗಬೇಕು ಈ ರಾಜ್ಯದಲ್ಲಿ ಅಂತ. ದೇಶದ ಎಲ್ಲ ರಾಜ್ಯಗಳಲ್ಲೂ ಆಗಿದೆ. ಅದೇ ರೀತಿ ಅನುದಾನಿತ ಶಾಲೆಯಲ್ಲಿ ಕೆಲಸ ಮಾಡುವಂಥವರಿಗೆ ಪಿಂಚಣಿ ಕೊಡಿಸೋ ವಿಚಾರ ಇರ್ಬೋದು, ಕಾಲ್ಪನಿಕ ವೇತನ ವಿಚಾರ ಇರ್ಬೋದು, ಮತ್ತು ಅಲ್ಲಿ ವೇಕೆನ್ಸಿ ಇರೋ ಅಂಥವನ್ನು ಫಿಲ್ ಮಾಡೋ ವಿಚಾರ ಇರ್ಬೋದು. ಅದ್ರ ಜೊತೆಗೆ ಗೌರ್ಮೆಂಟ್ ಶಾಲಾ ಶಿಕ್ಷಕರು ಏನಿದ್ದಾರೆ ಅವರಲ್ಲಿರುವಂಥವ್ರಿಗೆ ಟೈಮ್ ಬಾಂಡ್ ವಿಚಾರ ಇರ್ಬೋದು, ಅಥವಾ ಓಲ್ಡ್ ಪೆನ್ಷನ್ ಸ್ಕೀಮ್ ವಿಚಾರ ಇರ್ಬೋದು, ಮತ್ತು ಏನು ಡಿಫ್ರೆನ್ಸಿಯೇಷನ್ ಸ್ಕೇಲಲ್ಲಿ ಸ್ಯಾಲ್ರಿ ವಿಚಾರದಲ್ಲಿ ವೇತನ ತಾರತಮ್ಯ ಅಂತ ಅದನ್ನು ಕೂಡ ನಿವಾರಿಸಬೇಕು ಅಂತೇಳಿ ಇಷ್ಟು ವಿಷಯಗಳನ್ನು ಕಾರ್ಯಸೂಚಿಯಲ್ಲಿ ತಂದು ಹೋರಾಟದಲ್ಲಿ. ಅದ್ರ ಜೊತೆಗೆ ಕಾಲೇಜುಗಳಿಗೆ ಕೆಲವರಿಗೆ ವಿನಾಕಾರಣ ರಿನ್ಯೂವಲ್ ಆಫ್ ರೆಗ್ಯುಲೇಷನ್ ಕಿರುಕುಳ ಕೊಡೋದನ್ನು ಕೂಡ ತಡೆದ್ಬಿಟ್ಟು ಅಲ್ಲಿರುವ ಉಪನ್ಯಾಸಕರಿಗೆ ಕೂಡ ಒಳ್ಳೆ ಒಂದು ಅನುಕೂಲ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೀವಿ. ಆಮೇಲೆ ಕಾಲೇಜಿನಲ್ಲಿ ಡಿಗ್ರಿ ಕಾಲೇಜಸ್ಗಳಲ್ಲಿ ಏನು ಇದು ಪಾರ್ಟ್ ಟೈಮ್ ಲೆಕ್ಚರರ್ಸ್ ಇದ್ದಾರೋ, ಸೊ ಅವರು ಕೂಡ ಭಾಳ ನೋವಿನಲ್ಲಿದ್ದಾರೆ. ಅವರು ಭಾಳ ಅತ್ಯಂತ ಕಡಿಮೆ ಸಮಯವನ್ನು ಕೊಡ್ತಾ ಇದ್ದಾರೆ. ಸೊ ಅವ್ರ ಕುರಿತು ಕೂಡ ಹೋರಾಟ ಮಾಡಿ ಅವ್ರ ಸಮಸ್ಯೆ ನಿವಾರಿಸಬೇಕು. ಡಿಗ್ರಿ ಕಾಲೇಜಸ್ಸಲ್ಲಿರೋ 80% ಪೋಸ್ಟ್ಗಳನ್ನು ಫಿಲ್ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೀವಿ. ಸೊ ಇಷ್ಟು ಉದ್ದೇಶಗಳನ್ನು ಭರವಸೆಗಳನ್ನು ಇಟ್ಕೊಂಡು ಇವತ್ತು ಪ್ರಣಾಳಿಕೆಯನ್ನು ಇವತ್ತು ಕೋಲಾರದಲ್ಲಿ ನಾವು ಬಿಡುಗಡೆ ಮಾಡಿದ್ವಿ. ಅವು ಅಲ್ಲಿ ಏನೆಲ್ಲ ನಾವು ಮೆನ್ಷನ್ ಮಾಡಿದ್ವು ಅವುಗಳನ್ನು ಕಾಲಮಿತಿ ಒಳಗೆ ಸಂಪೂರ್ಣವಾಗಿ ಬಗೆಹರಿಸೋದನ್ನು ಬದ್ಧರಾಗಿದ್ದೀವಿ. ಅದಕ್ಕೊಂದು ಹೋರಾಟ ಅಂತ ತೊಗೊಂಡಿದ್ದೀವಿ. ಇದು ರಾಜಕಾರಣಕ್ಕಂತ ನಾವು ಕಂಟೆಸ್ಟ್ ಮಾಡ್ತಾ ಇಲ್ಲ. ಇದೊಂದು ಹೋರಾಟ. ಶಿಕ್ಷಕರನ್ನು ಉಳಿಸಬೇಕು, ಶಿಕ್ಷಕರಿಗೆ ವ್ಯವಸ್ಥೆಯಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನು ಕೊಡಿಸ್ಬೇಕು ಅಂತ ಹೊರಟಿದ್ದೀವಿ. ಇದಕ್ಕೆ ನಾವು ಹೋರಾಟ ಅಲ್ದಿರನ ಹಿರಿಯರು ಸದನದ ಒಳಗಡೆ ಹೋಗೋದ್ರಿಂದ ಅದು ಸಾಧ್ಯ ಆಗುತ್ತೆ ಅಂತ ಸೆಕೆಂಡ್ ಎಸ್ ಸರ್. ಇಷ್ಟೆಲ್ಲ ಸಮಸ್ಯೆಗಳು ನಾವು ಬೀದಿ ಹೋರಾಟದಲ್ಲಿ ಪಡೆಯೋದಕ್ಕೆ ಆಗೋದಿಲ್ಲ. ಸೊ ಅದರಿಂದ ಸದನದ ಒಳಗೆ ಹೋಗೋದ್ರ ಮೂಲಕ ನಾವಲ್ಲಿ ಧ್ವನಿ ಎತ್ತಿದ್ರೆ ರೆಕಾರ್ಡ್ ಆಗುತ್ತೆ, ಚರ್ಚೆ ಆಗುತ್ತೆ, ಸಮಾಜದ ಗಮನವನ್ನು ಸೆಳೀತೀವಿ. ಅದ್ರ ಜೊತೆ ಪರಿಹಾರನೂ ಕೂಡ ನಾವು ಅಲ್ಲೇ ಕಂಡ್ಕೋಬೋದು. ಸೊ ಹಾಗಾಗಿ ಬೀದಿ ಹೋರಾಟಕ್ಕಿಂತ ಸದನದ ಒಳಗಡೆಯ ಹೋರಾಟದಲ್ಲಿ ನಾವು ಹೆಚ್ಚು ಫಲಿತಾಂಶಗಳನ್ನು ಪಡೆದಿದ್ದೀವಿ. ಸೊ ಆ ಆಲೋಚನೆ ಮಾಡಿ ಉತ್ತರ ಕರ್ನಾಟಕ ನನ್ನನ್ನು ಸ್ವತಂತ್ರ ಅಭ್ಯರ್ಥಿಯಾಗಿ ಈ ಕಣಕ್ಕೆ ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೆ ನಿಲ್ಲಿಸ್ತಾ ಇದೆ. ಸೊ ಆದ್ದರಿಂದ ಎಲ್ಲ ಶಿಕ್ಷಕರು, ಈ ಭಾಗದ ಕೋಲಾರದ ಎಲ್ಲ ಶಿಕ್ಷಕರು ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಸೊ ಹಾಗೆ ಮತಗಳಾಗಿ ಹಾಕೋದ್ರ ಮೂಲಕ ತಮ್ಮ ಬೆಂಬಲವನ್ನು ಸೂಚಿಸಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತಾರೆ. ಥ್ಯಾಂಕ್ ಯು ಸರ್.